ನಮಸ್ಕಾರ. ಪಾಕಸ್ವಾದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನ ಹಲ್ವಾ. ಇದನ್ನು ಮೈಕ್ರೋವೇವ್ನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ನನ್ನ ಮೈಕ್ರೋವೇವ್ ರಿವ್ಯೂ ಹಾಕಿದಾಗ ಇದರಲ್ಲಿ ಮಾಡ್ಬೋದಾದಂಥ ರೆಸಿಪೀಸ್ಗಳನ್ನು ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ಇವತ್ತು ಈ ವಿಡಿಯೋ. ನಾನಿಲ್ಲಿ ಒಂದು ಮೈಕ್ರೋವೇವ್ ಸೇಫ್ ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಕರಗಿಸಿರೋ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು 2 ನಿಮಿಷ ನಾವು ಮೈಕ್ರೋವೇವ್ನಲ್ಲಿ ಇಡೋಣ. ಎರಡು ನಿಮಿಷ ಆಗಿದೆ ನೋಡಿ, ಈ ಥರ ಆಗಿರುತ್ತೆ ಇದು. ಇದನ್ನು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಷ್ಟೋ ತನಕ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಅರ್ಧ ಕಪ್ ಆಗುವಷ್ಟು ಕಾಸಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 1 ನಿಮಿಷ ನಾವು ಮೈಕ್ರೋವೇವ್ ಮಾಡಬೇಕು. ಇಲ್ಲಿ ನಾನು ಹೇಳ್ತಿರೋದು ಮೈಕ್ರೋವೇವ್ ಮೋಡ್ ಮಾತ್ರ, ಬೇರೆ ಯಾವ ಮೋಡನ್ನು ನಾವು ಬಳಸ್ತಾ ಇಲ್ಲ. 1 ನಿಮಿಷದ ನಂತರ ನೋಡಿ ಈ ಥರ ಆಗಿರುತ್ತೆ. ಇದನ್ನು ಮತ್ತೊಮ್ಮೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದರೆ ನಾವು ಗ್ಯಾಸಲ್ಲಿ ಮಾಡೋದಾದರೆ ಆಗಾಗ ಈ ಥರ ಕೈ ಆಡ್ತಾ ಇರ್ತೀವಿ, ಹಾಗಾಗಿ ತೊಂದರೆ ಇರಲ್ಲ. ಮೈಕ್ರೋವೇವ್ನಲ್ಲಿ ಆಗೋದಿಲ್ಲಲ್ಲ ಹಾಗಾಗಿ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ಇಲ್ಲಿ ನಾನು 1 ಕಪ್ ಆಗುವಷ್ಟು ನೀರನ್ನು ಇಟ್ಕೊಂಡಿದ್ದೀನಿ. ಅದನ್ನು ಹಂತವಾಗಿ ಅರ್ಧ ಕಪ್ ಅಂತಲೇ ನಾನು ಈ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಬರ್ತೀನಿ. ಯಾಕಂದರೆ ಒಂದೇ ಸರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ, ಇಲ್ಲಿ ಅರ್ಧ ಕಪ್ ಹಾಕ್ಕೊಂಡು ಇಷ್ಟು ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮತ್ತೊಮ್ಮೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರು ಸ್ವಲ್ಪ ಬೆಚ್ಚಗಿನ ನೀರನ್ನೇ ನೀವು ಬಳಸಬೇಕು. ತಣ್ಣಗಿರೋ ನೀರು ಬಳಸಿದ್ರೆ, ನಾನು ಇಲ್ಲಿ ಬಳಸಿರುವ ಪಾತ್ರೆ ಗ್ಲಾಸಿಂದಲ್ವ, ಹಾಗಾಗಿ ಒಡೆದು ಹೋಗೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಅಂತ ನಾವೇನು ಹೇಳ್ತೀವಿ ಆ ಥರ ಇದ್ದರೆ ಸಾಕಾಗುತ್ತೆ ನೀರು. ನೆಕ್ಸ್ಟ್ ಇಲ್ಲಿ ನಾನು ಮತ್ತೊಮ್ಮೆ 1 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತೊಮ್ಮೆ ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ನಾವು ಮೈಕ್ರೋವೇವ್ನಲ್ಲಿ ಇಡಬೇಕು. ನೋಡಿ, ರುಚಿಯಾದ ಬಿಸಿಯಾದ ಗೋಧಿ ಹಿಟ್ಟಿನ ಹಲ್ವಾ ತಿನ್ನೋದಕ್ಕೆ ರೆಡಿನೇ ಆಯಿತು. ಇದನ್ನು ಮೈಕ್ರೋವೇವ್ನಲ್ಲಿ ನಾವು 5 ರಿಂದ 6 ನಿಮಿಷದೊಳಗೆ ಮಾಡಿಬಿಡ್ಬೋದು. ಮತ್ತು ಇಲ್ಲಿ ನಾನು ತೋರಿಸಿರುವ ಕ್ವಾಂಟಿಟಿಯಲ್ಲಿ 2 ಜನಕ್ಕೆ ಲೈಟಾಗಿ ತಿನ್ನೋದಕ್ಕೆ, ಸ್ವೀಟ್ ತಿನ್ನೋದಕ್ಕೆ ಸಾಕಾಗುತ್ತೆ. ಏಲಕ್ಕಿ ಪುಡಿ ಮತ್ತು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ನೀವು ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.